ಸ್ನೇಹಿತರೆ, ಒಂದು ಕಡೆ ನಮಗೆ ಕೇಂದ್ರ ಸರ್ಕಾರದಿಂದ ಬರೋ ತೆರಿಗೆ ಪಾಲಿನಲ್ಲಿ ಆಗಿರ್ತಕ್ಕಂಥ ನಷ್ಟ ಅಥವಾ ಮೋಸ 1,87,866 ಕೋಟಿ ರೂಪಾಯಿಗಳು. ಮತ್ತೊಂದು ಕಡೆ ಮೇಕೆದಾಟು ಯೋಜನೆ, ಮಹದಾಯಿ ಯೋಜನೆ ಯಾವುದಕ್ಕೂ ಕೂಡ ಕೇಂದ್ರ ಸರ್ಕಾರ ಅನುಮತಿ ಕೊಡ್ತಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಗೆ ಬಜೆಟಲ್ಲೇ 5,300 ಕೋಟಿ ಅನೌನ್ಸ್ ಮಾಡಿದರೂ ಕೂಡ ಇಲ್ಲಿ ತನಕ ₹1 ಕೊಟ್ಟಿಲ್ಲ. ಇನ್ನು ಬರ ಪರಿಹಾರದ ವಿಷಯ ಕೇಳೋದೇ ಬೇಡ, ಇಲ್ಲಿ ತನಕ ಒಂದೇ ₹1 ಬರ ಪರಿಹಾರಕ್ಕೆ ರಿಲೀಸ್ ಮಾಡಿಲ್ಲ. ನಾವು ಇಲ್ಲಿಂದ ಆರಿಸಿ ಕಳಿಸಿರ್ತಕ್ಕಂಥ BJPಯ 25 MPಗಳು ಹಾಗೂ ಮಂಡ್ಯದ 1 ಸೀಟು, ಅದೇ ಥರ ಈಗ BJP ಜೊತೆ ಸೇರಿಕೊಂಡಿರ್ತಕ್ಕಂಥ ಹಾಸನದ JDS ಸೀಟು ಸೇರಿ ಒಟ್ಟು 27 ಜನ MPಗಳು ಯಾವತ್ತಾದರೂ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ದನಿ ಎತ್ತಿದ್ದಾರೆ ಅಂದರೆ ಇಲ್ಲವೇ ಇಲ್ಲ ಅನ್ನೋಷ್ಟು ಕಡಿಮೆ. ಅಂದರೆ ಇವರು ಕರ್ನಾಟಕದಿಂದ ಆಯ್ಕೆಯಾಗಿ ಹೋಗಿ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಧೈರ್ಯವಾಗಿ ಮಾತೇ ಆಡಿಲ್ಲ. ಅದರಲ್ಲೂ ಕರ್ನಾಟಕಕ್ಕೆ ಆಗಿರೋ ತೆರಿಗೆ ಲಾಸ್ ವಿಷಯದಲ್ಲಂತೂ BJPಯ ಪ್ರತಿಯೊಬ್ಬರೂ ಕೂಡ ಓಪನ್ ಆಗಿ ನಮ್ಮ ಕರ್ನಾಟಕದ ವಿರುದ್ಧವೇ ನಿಂತ್ಕೊಂಡ್ಬಿಟ್ಟಿರೋದು ನೀವು ನೋಡಿದ್ದೀರಾ. ಜೊತೆಗೆ JDSನ HD ಕುಮಾರಸ್ವಾಮಿ ಅಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವಿಧಾನಸಭೆ ಒಳಗಡೆ BJPಗಿಂತ ಜಾಸ್ತಿ ಸುಳ್ಳು ಹೇಳ್ತಾ ಕರ್ನಾಟಕದ ವಿರುದ್ಧ ನಿಂತ್ಕೊಂಡ್ಬಿಟ್ಟಿದ್ದನ್ನು ನೀವು ನೋಡಿದ್ದೀರಾ. ಈ ರೀತಿ ಕರ್ನಾಟಕದ ವಿರುದ್ಧವೇ ಕೆಲಸ ಮಾಡೋ ಈ BJP ಮತ್ತು JDS ಪಕ್ಷಗಳ MPಗಳು ನಮಗೆ ಯಾಕೆ ಬೇಕು? ನಮಗೆ ಬೇಕಿರೋದು ನಮ್ಮ ರಾಜ್ಯದ ಪರವಾಗಿ ಕೆಲಸ ಮಾಡೋ MPಗಳೇ ಹೊರತು ನಮ್ಮ ರಾಜ್ಯದ ವಿರುದ್ಧ ಕೆಲಸ ಮಾಡೋ MPಗಳಲ್ಲ. ಇದನ್ನು ಮನಸ್ಸಲ್ಲಿಟ್ಕೊಂಡು ಈ ಚುನಾವಣೆಯಲ್ಲಿ ಓಟ್ ಹಾಕಿದ್ರೆ ನಾವು ನಮ್ಮ ಕರ್ನಾಟಕನ ಉಳಿಸ್ಕೊಳ್ತೀವಿ. ಇಲ್ಲ ಜಾತಿ ನೋಡಿಕೊಂಡು ಅಥವಾ ಮೋದಿ ಮುಖ ನೋಡಿಕೊಂಡು ಓಟ್ ಹಾಕಿದ್ರೆ ನಮ್ಮ ಕರ್ನಾಟಕನ ನಾವು ಕಳ್ಕೊಳ್ತೀವಿ. ಇದು ವಾಸ್ತವ.